ನವರಾತ್ರಿಯ ದಿನ ನಾನು ಹೇಳುವಂತಹ ವಸ್ತುವನ್ನು 9 ದಿನಗಳ ಕಾಲ ನೀವು ನಿಮ್ಮ ಜೊತೆ ಇಟ್ಕೊಳ್ತು ಅಂತಂದರೆ ಸಾಕು, ನೀವು ಶ್ರೀಮಂತರಾಗ್ತೀರಾ, ಕೋಟ್ಯಾಧಿಪತಿಗಳಾಗ್ತೀರಾ. ಇದು ಸತ್ಯ, ಇದು ಎರಡು ಮಾತಿಲ್ಲ, ಗೊತ್ತಲ್ಲ. ಅದು ಯಾವ ಒಂದು ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಆನ್ಲೈನ್ ಕ್ಲಾಸ್ ಅದಲ್ಲ, ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸು. ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ. ಈ ನಿಮ್ಮ ಎಂಥ ದೇಹದಲ್ಲಿರುವಂಥದ್ದು, ಮನೆಯಲ್ಲಿರುವಂಥದ್ದು, ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಿಂದ ನೆಗೆಟಿವ್ ಎನರ್ಜಿ ಒಟ್ಟು ನಮ್ಮ ದೇಹದಲ್ಲಿ ಎರಡು ಇರಬೇಕು. ಒಂದು ದೇವರು ಇರಬೇಕು, ಇಲ್ಲಿ ದೆವ್ವ ಇರಬೇಕು. ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರು ಬರುತ್ತೆ. ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು, ಡಿಪ್ರೆಷನ್ನು, ಮನಸ್ಸಿನ ಒಂದು ಬೇಜಾರು, ದುಃಖ, ದುಮ್ಮಾನ, ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯ ಇದೆ ಆನ್ಲೈನ್ ಕ್ಲಾಸು. ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡದೆ ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಇದು ಮನೆಯಲ್ಲೇ ಕೂತ್ಕೊಂಡು ಮನೆ ಮಂದಿಯೆಲ್ಲ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ಮತ್ತು ಮುಂದಿನ ತಿಂಗಳು 25ನೇ ತಾರೀಕು ಈ ಒಂದು ಇದೆ, ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ. ಯಾಕಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ, ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು, ಹೆಸರು, ಕೀರ್ತಿ, ನಿಮ್ಮ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಕುಟುಂಬದಲ್ಲಿ ಇರುವಂಥ ಒಂದು ಸಮಸ್ಯೆಗಳು, ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಏನು ಅಂತಂದರೆ, ನೋಡಿ, ಈ ವಿಶೇಷವಾದಂತಹ ಒಂದು ದಿನ ಯಾವುದು ಅಂತಂದರೆ ನವರಾತ್ರಿ ಅಲ್ಲ. ಈ ನವರಾತ್ರಿಯ ದಿನ ನೀವು ಏನು ಸಂಕಲ್ಪ, ಒಂದು ವ್ರತವನ್ನು, ಚಿಕ್ಕ ವ್ರತವನ್ನು ಮಾಡಿ ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂತಂದರೆ ನೀವು ಅದು ಹಾಗೇ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ, ಗೊತ್ತಲ್ಲ. ಅದಕ್ಕೋಸ್ಕರ ಯಾವ ವ್ರತ ಅಂತ ನಾನು ತಿಳಿಸ್ಕೊಡ್ತೀನಿ. ವ್ರತ ಅನ್ನೋದನ್ನ ನೀವು ಉಳ್ಳು ಸೇವೆ ಮಾಡೋದಾಗಲಿ ಇದು ಮಾಡೋಂಥ ಅವಶ್ಯಕತೆ ಇಲ್ಲ. ಕೆಲವೊಂದರ ವಸ್ತುಗಳನ್ನು ನೀವು ನಿಮ್ಮ ಜೊತೆ 9 ದಿನ 9 ನವರಾತ್ರಿ ನೀವು ಇಟ್ಕೊಂಡ್ರೆ ಸಾಕು. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಆಗೋದಿಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ ನೀವು ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಾ. ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈ ನವರಾತ್ರಿಯ ಒಂದು ದಿನ ಅಂತಂದರೆ ಅದ್ಭುತವಾದ ಕಾಳಿಯ ಒಂದು 9 ಅವತಾರಗಳು. ಈ ನವರಾತ್ರಿಯ ದಿನ ತುಂಬ ಮಹತ್ವವನ್ನು ಪಡ್ಕೊಳ್ತದೆ. ಹೇಳ್ತಾ ಹೋಯ್ತು ಅಂದರೆ 1 ಅವರ್ ಆದರೂ ಸಾಲಲ್ಲ. ಈ ನವರಾತ್ರಿಯ ಒಂದು ದಿನ, ಮೊದಲನೇ ದಿನ ಏನು, 2ನೇ ದಿನ ಏನು, 3ನೇ ದಿನ ಅಂತಂದರೆ ಶೈಲಪುತ್ರಿ ಅಂತ ಕರೀತಾರೆ. ಮೊದಲನೇ ದಿನ ಗೊತ್ತಲ್ಲ. ಈ ಶೈಲಪುತ್ರಿ ಅಂತಂದರೆ ಋಷಭ ವಾಹನ, ಕಮಲದ ಹೂವು, ಗೊತ್ತಲ್ಲ. ಈ ಋಷಭ ವಾಹನ ಅಂತಂದರೆ ಏನು ಅಂತಂದರೆ ಎತ್ತಿನ ಮೇಲೆ ಅಥವಾ ನಂದಿಯ ಮೇಲೆ ಬರುವಂಥದ್ದು ತಾಯಿ, ಗೊತ್ತಲ್ಲ. ಜೊತೆಗೆ ಏನೇನು ಇಟ್ಕೊಂಡಿರ್ತಾರೆ, ಲಕ್ಷ್ಮೀ ಸ್ವರೂಪಿಣಿ ಆಗಿರುವಂಥವಳು ಕಮಲದ ಹೂವನ್ನು ಇಟ್ಕೊಂಡು ಬರ್ತಾಳೆ, ಗೊತ್ತಲ್ಲ. ಅದೇ ಹೇಳ್ತಾರೆ, ಒಂದೇ ವಾಂಛಿತ ಲಾಭ ಚಂದ್ರಾರ್ಥ ಕೃತಶೇಖರಂ ವೃಷಭರೂಢಂ ಶೂಲಾಧಾರಂ ಶೈಲಪುತ್ರಿಂ ಯಶಸ್ವಿನಿ ಅಂತ. ಅಂದರೆ ಏನು ಅಂತಂದರೆ, ಈ ಒಂದು ಶೈಲಪುತ್ರಿಯನ್ನು ನೀವು ಆರಾಧನೆ ಮಾಡೋದ್ರಿಂದ ಈ ಒಂದು ಋಷಭರೂಢ ಅಂತಂದರೆ ಋಷಭವನ್ನು ಹೊತ್ತುಕೊಂಡು ಅದನ್ನು ತತ್ಕೊಂಡು ಅಂದರೆ ನಂದಿಯನ್ನ ಮೇಲೆ ಕೂತ್ಕೊಂಡು ಕಮಲದ ಹೂವಿನ ಹಿಡ್ಕೊಂಡು ಬರುವಂಥದ್ದು ನೀವು ಆರಾಧನೆ ಮಾಡೋದ್ರಿಂದ
ನಿಮ್ಗೆ ಏನಾಗುತ್ತೆ ಅಂತಂದರೆ ಸಕಲ ಭೋಗಗಳು ಸಿಗ್ತಾ ಹೋಗುತ್ತೆ. ಅಂದರೆ ವಾಹನಗಳು, ಎಸ್ಪೆಷಲಿ ಈ ವಾಹನ, ನೀವೊಂದು ಒಳ್ಳೆ ಕಾರ್ ತೊಗೊಳ್ಬೇಕು, ಈ ನವರಾತ್ರಿ ಮೊದಲನೇ ಸಂಕಲ್ಪ ಮಾಡಿ ಮುಂದಿನ ವರ್ಷದೊಳಗಡೆ ನಿಮ್ಮ ಎಷ್ಟೊಂದು ಜನ ಕಾರ್ ತೊಗೋಬೇಕು ಅಂದಿರ್ತಾರೆ, ಕಾರ್ ತೊಗೊಬಿಟ್ಟಿರ್ತಾರೆ. ಹೆಂಗಾಗ್ಬೋದು ದುಡ್ಡು ಬರುತ್ತೋ ಏನೋ 30 ಲಕ್ಷ 50 ಲಕ್ಷ. ಇನ್ನು ಕಾರ್ ಇರೋರು ಇನ್ನೂ ಕಾಸ್ಟ್ಲಿ ಕಾರ್ ತೊಗೋಬೇಕು ಅಂತ ಅದು ಆಗಿಬಿಡುತ್ತೆ, ಗೊತ್ತಲ್ಲ. ಅದಕ್ಕೆ ದುಡ್ಡು ಒದಗಿ ಬರುತ್ತೆ ಆ ಥರ. ಮತ್ತು ಎಷ್ಟೊಂದು ಜನ ಟ್ಯಾಕ್ಟ್ರು ತೊಗೋಬೇಕು ಅಂದ್ಕೊಂಡಿರ್ತಾರೆ, ಲಾರಿ ತೊಗೋಬೇಕು ಅಂತಾರೆ, ಬಸ್ ತೊಗೋಬೇಕು ಅಂದಿರ್ತಾರೆ. ಏನೇನೋ ಅವರೊಂದು ವಾಹನಕ್ಕೆ ಸಂಬಂಧಪಟ್ಟಂಥದ್ದು ಏನೇ ಒಂದು ತಗೋಬೇಕು ಅಂತ ಇದ್ದರೂ ಕೂಡ ಮೊದಲನೇ ದಿನ, ನವರಾತ್ರಿಯ ಮೊದಲನೇ ದಿನ ಸಂಕಲ್ಪ ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಅದು ಸಿಕ್ಕಿಬಿಡುತ್ತದೆ. ಅದರಲ್ಲಿ ಎರಡು ಮಾತಿಲ್ಲ, ಗೊತ್ತಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ನೀವು ಈ ಒಂದು 9 ನವರಾತ್ರಿಯ ದಿನ ನೀವು ಮೊದಲನೇ ದಿನ ನೀವು ಈ ಒಂದು ವಸ್ತುಗಳನ್ನು ನೀವು ಸಂಗ್ರಹಣೆ ಮಾಡಿ ಇಟ್ಕೋಬೇಕು. ಯಾವುದು ವಸ್ತು? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿನ್ನು ಸದಾ ಇರಬೇಕು ನಿಮ್ಮ ಹತ್ರ. ಈಗ ಸಿಗ್ತಾ ಇಲ್ಲ, ಈಗ ಸಿಗ್ತಾ ಇದೆ, ಇಲ್ಲ ಅಂತಲ್ಲ. 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿನನ್ನು ನೀವು ಎಷ್ಟಿಟ್ಕೋಬೇಕು? 9 ಇಟ್ಟುಕೊಳ್ಳಬೇಕು. ಎಷ್ಟು ಹೇಳಿ? 9 ಇಟ್ಟುಕೊಳ್ಳಬೇಕು, ಗೊತ್ತಲ್ಲ. ಈ 9 ನೀವು ಇಟ್ಕೊಂಡಿದ್ದೆ ಆಯಿತು ಅಂತಂದರೆ, ಜೊತೆಗೆ ನೀವು ಬಿಳಿ ಬಣ್ಣದ ವಸ್ತ್ರವನ್ನು ಇಟ್ಕೊಳ್ಬೇಕು. ಅದೊಂದೇ ಸಾಕು. ಇದು ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ಬಿಳಿ ಬಣ್ಣದ ವಸ್ತ್ರದಲ್ಲಿ 9 5 ರೂಪಾಯಿ ಕಾಯಿನನ್ನು ಹಾಕಿ, ಗೊತ್ತಲ್ಲ, ಕೆಳಗಡೆ ಓಂ ಚಾಮುಂಡೇಶ್ವರಿಯೇ ನಮಃ, ಕೆಳಗಡೆ ಓಂ ಲಕ್ಷ್ಮಿಯೇ ನಮಃ, ಓಂ ಗಣಪತಿಯೇ ನಮಃ, ಓಂ ಕುಬೇರಾಯ ನಮಃ, ಈ 4 ದೇವರುಗಳ ಹೆಸರನ್ನು ಬರೀಬೇಕು. ಜೊತೆಗೆ ಕೆಳಗಡೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗಿರ್ತದೆ ಗುರುಗಳೇ, ಏನು ಮಾಡೋದು ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಯಾರ್ಯಾರು ತೆಗೆದುಕೊಂಡಿದ್ದೀರೋ ಅಷ್ಟಲಕ್ಷ್ಮಿ ಯಂತ್ರನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಒಂದು ನವರತ್ನ ಅನ್ನೋದಕ್ಕಿಂತ ನವರತ್ನಕ್ಕೆ ಈಕ್ವಲ್ ಆಗಿರುವಂಥದ್ದು ನವಗ್ರಹ ಧಾನ್ಯವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಟು ಪೂಜೆ ಮಾಡಿ, ಆಮೇಲೆ ನೀವು ಅದನ್ನು ತೆಗಿಬೋದು, ಏನು ತೊಂದರೆ ಇಲ್ಲ. ಒಂದು ನವರಾತ್ರಿ ಆದಮೇಲೆ ನೀವು ಅದನ್ನು ಪೂಜೆ ಮಾಡಾದ ನಂತರ ನೀವು ಮತ್ತೆ ಎಲ್ಲಿ ಬೀರಿನಲ್ಲಿ ಇಟ್ಕೊಳ್ಳಿ. ನೋಡಿ, ಆ ಒಂದು ಶಕ್ತಿ, ಅಷ್ಟಲಕ್ಷ್ಮಿ ಯಂತ್ರ ಶಕ್ತಿ ಡಬಲ್ ಆಗ್ತಾ ಬರುತ್ತೆ, ಗೊತ್ತಲ್ಲ. ಯಾರ್ಯಾರು ತೆಗೆದುಕೊಂಡಿಲ್ವೋ ಅವರು ತೆಗೆದುಕೊಳ್ಳಿ. ಅವ್ರಿಗೆ ಹಣಕಾಸಿನ ಸಮಸ್ಯೆಗೆ ತೊಂದರೆ ಆಗದೇ ಇಲ್ಲ. ಹೆಂಗೋ ದುಡ್ಡು ಬರುತ್ತೆ, ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಬರೀ 6 ತಿಂಗಳೊಳಗಡೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲೆ ಇಟ್ಟಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಗೊತ್ತಲ್ಲ. ಯಾರೋ ತೊಗೊಳಕ್ಕಾಗಿಲ್ಲ, ಸಂಕಲ್ಪವನ್ನು ಮಾಡಿ. ನಿಮಗೆ ಆ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೇಲಿ ನೆಲೆಸ್ದಂಗೆ. ಈ ಅಷ್ಟಲಕ್ಷ್ಮಿಯನ್ನು ಈ ಒಂದು ನವರಾತ್ರಿಯಲ್ಲಿ ಯಾರ್ಯಾರು ತೆಗೆದುಕೊಳ್ತಿರೋ ಅವ್ರಿಗೆ ನಾವು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀವಿ. ಅದನ್ನು ಒಂದು ಬಟ್ಲಲ್ಲಿಟ್ಟು ಒಂದು ಇದರಲ್ಲಿ ಹಾಕಿ ಅಕ್ಷತೆ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣು ಇಟ್ಟು ಅದ್ರ ಮೇಲೆ ಚುಚ್ಚಬೇಕು ತ್ರಿಶೂಲನ. ನೆಗೆಟಿವ್ ಎನರ್ಜಿ ಎಲ್ಲ ಎಳೆದು ನಿಂಬೆಹಣ್ಣೊಳಗೆ ಪ್ರತಿ ಶುಕ್ರವಾರ ಎತ್ತಿ ಬಿಸಾಕಿ ಹೊಸ ನಿಂಬೆಹಣ್ಣು ಹಾಕಬೇಕು. ಈ ಥರದ್ದೊಂದು ತ್ರಿಶೂಲವನ್ನು ಕೊಡ್ತೀವಿ. ಜೊತೆಗೆ ನಂಬರ್ 1. ನಂಬರ್ 2 ಏನು ಕೊಡ್ತೀವಿ? ಜನಾಕರ್ಷಣೆದು ಭಸ್ಮ ಕೊಡ್ತೀವಿ. ಅದನ್ನು ಹಾಕೋತು ಅಂತ ಜನವಶೀಕರಣ ಆಗ್ತಾ ಬರುತ್ತೆ. ನಿಮಗೆ ಎಂಥವ್ರನ್ನಾದರೂ ನೀವು ಅಟ್ರಾಕ್ಟ್ ಮಾಡೋವಂಥದ್ದು. ಇದನ್ನು ಯಾರ್ಯಾರು ಯಂತ್ರ ತಗೋತಾರೋ ಅವ್ರು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ. ಇದು ಈ ಒಂದು ನವರಾತ್ರಿಗೆ ಅದು ಅದ್ಭುತವಾದಂಥ ಒಂದು ವಿಚಾರ. ನಿಮ್ಮ ಹೆಸರನ್ನ ಬ್ರ್ಯಾಕೆಟಲ್ಲಿ ಅಂತಂದರೆ ಕೆಳಗಡೆ ಒಂದು ಬರೆದ್ಬಿಟ್ಟು ಆಶೀರ್ವಾದ ಮಾಡೋದ್ರ ಮೂಲಕ ಗೊತ್ತಲ್ಲ, ನಿಮ್ಮ ಹೆಸರನ್ನು ಕೂಡ ಬರೀರಿ. ಅಂದರೆ ಆ ಒಂದು ಮಂತ್ರದ ಒಂದು ಪವರ್ ನಿಮ್ಮ ಹೆಸ್ರಿಗೆ ಬರುತ್ತೆ. ನಿಮ್ಮ ಹೆಸರಿಗೆ ಅಂತಂದರೆ
ಈಗ ಒಂದು ಚೀಟಿಯಲ್ಲಿ ಬರೆದು ಇದನ್ನು ಹಾಕಬೇಕು. ಈ ಚೀಟಿಯಲ್ಲಿ ಬರೆದು 5 ರೂಪಾಯಿ ಕಾಯಿನ್ಗಳು 9 ಇರ್ತಲ್ಲ ಅದು ಹಾಕಿ, ಆ ನೋಟನ್ನು ಕೂಡ ಅದ್ರ ಒಳಗಡೆ, ನೋಟ್ ಅಂತಂದರೆ ಆ ಒಂದು ಬಿಳಿ ಬಟ್ಟೆ, ನೋಟಂದಿನ ಕ್ಷಮಿಸಿ, ಬಿಳಿ ಬಟ್ಟೆಯೊಳಗಡೆ ಇಟ್ಟು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಪೂಜೆ ಮಾಡಿ ನೀವು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಎಷ್ಟು ದಿನ? 9 ದಿನವೂ ಕೂಡ. ಗೊತ್ತಲ್ಲ? ಮಲಗಬೇಕಾದ್ರೆ ಏನು ಮಾಡಬೇಕು? ಮಲಗಬೇಕಾದ್ರೆ ಅದನ್ನು ತೆಗೆದುಕೊಂಡು ದಿಂಬಿನ ಕೆಳಗಡೆ ಅಥವಾ ಹಾಸಿಗೆ ಕೆಳಗಡೆ ತಲೆ ಹತ್ರ ಇಡಿ. ಮತ್ತೆ ಬಿಡಿ, ಇದಕ್ಕೆ ಮಡಿಗಿಡಿ ಮೈಲಿಗೆ ಗಿಲಿಗೆ ಏನಿಲ್ಲ. ಮತ್ತೆ ನೀವು ಸಾಧ್ಯ ಆಯಿತು 2ನೇ ದಿನ ಪೂಜೆ ಮಾಡಿದ್ರೆ ಮಾಡಿ, ಬಿಟ್ಟರೆ ಬಿಡಿ. ಮತ್ತೆ ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಹೊರಗಡೆ ಹೋಗ್ಬೇಕಾದ್ರೆ ತೊಗೊಂಡೋಗಿ ಪರ್ಸಲ್ಲಿ ಹಾಕ್ಕೊಂಡೋಗಿ ಅಥವಾ ಜೇಬಲ್ಲಿ ಹಾಕ್ಕೊಂಡೋಗಿ, ಮತ್ತೆ ಮನೆಗೆ ಬಂದ ತಕ್ಷಣ ನೀವೇನು ಮಾಡಿ ಅಂತಂದರೆ ಅದನ್ನು ದಿಂಬು ಕೆಳಗಡೆ ಇಟ್ಬಿಟ್ಟು ಮಲ್ಕೊಳ್ಳಿ. ಇಷ್ಟು ಮಾಡಿ ನೋಡಿ ಯಾವ ರೀತಿ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಶ್ರೀಮಂತರಾಗುತ್ತೆ, ಕೆಲವೇ ವರ್ಷಗಳಲ್ಲಿ ನೀವು ಅದು ಕರ್ಮಾನುಸಾರ ನೀವು ಹಾಗೆ ಆಗುತ್ತೀರಾ. ಇದರಲ್ಲಿ 2 ಮಾತಿಲ್ಲ. ತುಂಬ ಸರಳವಾದಂಥದ್ದು, ತುಂಬ ವಿಚಾರ. ಇದನ್ನು ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ, ಒಳ್ಳೇದು ಹಾಗೇ ಆಗಬೇಕು, ಆಗುತ್ತೆ. ಶ್ರೀಮಂತರಾಗ್ಬಿಡ್ತೀರಾ ಗೊತ್ತಲ್ಲ? ಇದನ್ನು ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ, ಒಳ್ಳೇದಾಗ್ತಾ ಬರುತ್ತೆ. ಮತ್ತು ಯಾರೇ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡೆ ಸಂಕಲ್ಪವನ್ನು ಬರೀರಿ. ಈ ನವರಾತ್ರಿಯಲ್ಲಿ ನನ್ನ ಸಂಕಲ್ಪ ಅದ್ಭುತವಾದಂಥ ಸಂಕಲ್ಪ, ನೀವು ಕೊಟ್ಟಿದ್ದೀನಿ ಸಂಕಲ್ಪ, ನೀವೇನಿಲ್ಲ ಕಮೆಂಟ್ ಮಾಡೋದ್ರ ಮೂಲಕ ನೀವು ಕಳಿಸಿ ಸಾಕು, ನಿಮ್ಮ ಭಗವಂತನ ಒಂದು ಆಶೀರ್ವಾದ ಸಿಕ್ಬಿಡುತ್ತೆ. ಗೊತ್ತಿಲ್ಲ? ಓಂ ರೀಂ ಶ್ರೀಂ ಅಮ್ಮ ಚಾಮುಂಡೇಶ್ವರಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡ್ಕೊಳ್ಳಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ನೋಡಿ, ಇದು ನಾನು ಸುಮಾರು ನನ್ನ ಒಂದು ಸಂಕಲ್ಪ ಮಾಡಿ ಕಳಿಸಿ ಅಂತ ಹೇಳ್ತೀನಿ, ಸಂಕಲ್ಪ ಮಾಡ್ತೀನಿ, ಹೆಸರನ್ನು ಕಳಿಸಿ ಅಂತ ಹೇಳ್ತೀನಿ. ಸುಮಾರು ಒಂದು 5,000 ಜನ 6,000 ಜನ ನೋಡ್ತಾರೆ ಒಂದು ವಿಡಿಯೋನ. ಕೆಲವೊಂದು 21,000 ಜನನೂ ಕೂಡ ನೋಡಿದ್ದಾರೆ. ಬಟ್ ಕಮೆಂಟ್ ಎಷ್ಟು ಬರ್ತಾವೆ ಗೊತ್ತಾ? 300 ಜನ 400 ಜನ ಅಷ್ಟೇ. ದೇವ್ರ ಮಂತ್ರನ ಹಾಕಿ ಅವ್ರನ್ನ ಇದನ್ನು ಹಾಕಿ ಕಳಿಸಿರ್ತಾರೆ, ಅಷ್ಟೇ ಸಾಕು. ನೋಡಿ, ನಾನು ಹೇಳಿದ್ನಲ್ಲ, ಅಷ್ಟು ಜನಕ್ಕೆ ಅನುಕೂಲ ಆಗಿಬಿಡ್ತದೆ. 21,000 ಎಷ್ಟೊಂದು ಜನ ವಿಡಿಯೋ ಫುಲ್ ನೋಡೋದೇ ಇಲ್ಲ, ಗೊತ್ತಲ್ಲ? ಎಷ್ಟು ಬೇಕೋ ಅಷ್ಟು ನೋಡ್ಕೋತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ತಂತ್ರವನ್ನು ಮಾಡಿ ಸಂಕಲ್ಪವನ್ನು ಮಾಡ್ತು ಅಂತಂದರೆ ಬೇಗ ಆಗುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಗೊತ್ತಲ್ಲ? ನಿಮ್ಮ ಹೆಸರು ಹೋಗಬೇಕು, ಅಲ್ಲಿ ಸಲ್ಲಬೇಕು, ನಮಗೆ ಬರೋಕೆ. ಯಾಕಂದ್ರೆ ನಾನು ಹೇಳಿರೋಂಥ ತಂತ್ರ ಈ ವೈಬ್ರೇಷನ್ ನನ್ನ ಹತ್ರ ಇರುತ್ತೆ. ನೀವು ಸಂಕಲ್ಪ ಮಾಡಿ. ಎಷ್ಟೊಂದು ಜನ ದೇವಸ್ಥಾನಕ್ಕೆ ಹೋಗ್ತೀರಾ, ಎಷ್ಟೊಂದು ಬ್ಯುಸಿ ಕೆಲಸ ಇರುತ್ತೆ, ಆಚೆನೇ ನಮಸ್ಕಾರ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ, ಒಳಗಡೆನೂ ಬರೋಲ್ಲ, ಬ್ಯುಸಿ ಕೆಲಸ, ಬಿಡಿ ಅದು ಅವ್ರದ್ದು. ಆದರೆ ಎಷ್ಟೇ ಕೆಲಸ ಇತ್ತು ಅಂತಂದ್ರೆ ಸಮಯ ಮಾಡಿಕೊಂಡು ನೀವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡ್ರೆ ಅದು ಪ್ರತಿಫಲನೇ ಬೇರೆ, ಆಚೆ ನಮಸ್ಕಾರ ಮಾಡ್ಕೊಂಡು ಹೋಗೋದೇ ಬೇರೆ. ಇವಾಗ ಎಕ್ಸಾಂಪಲ್ಲು, ಯಾರು ನೆಂಟರು ಸಿಗ್ತಾರೆ, ಹಾಯ್ ಹಲೋ ಅವರಿ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಅವರು ಬೇಜಾರಾಗುತ್ತೆ. ನೀವು ಹೋದರೆ ಬನ್ನಿ, ಅವ್ರ ಮನೆಗೆ ನೀವು ಹೋಗಬೇಕು, ನೀವು ಅವ್ರ ಮನೆಗೆ ಹೋಗಬೇಕು. ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ, ಒಂದು 5 ನಿಮಿಷನಾರು ಟೈಮ್ ಕೊಟ್ಟು ಅವ್ರು ಮಾತಾಡ್ಸ್ತು ಅಂತಂದರೆ ಅವ್ರು ಋಣಿಯಾಗಿರ್ತಾರೆ, ಖುಷಿ ನೆನೆಸ್ಕೋತಾರೆ. ಹಾಯ್ ಹಿಂಗೆ ಅಂದ್ಬಿಟ್ಟು ಹೋಗ್ತಾ ಇತ್ತು ಅಂತಂದರೆ ಅದೇನು ಪ್ರಯೋಜನ? ಹೌದು, ದಿನ ಸಿಗೋರಿಗೆ ಹಾಯ್ ಅನ್ನೋದು ಹೋಗಿದೆ. ಯಾವಾಗ ಅವ್ರ ಅಪರೂಪಕ್ಕೆ ಸಿಗೋರನ್ನ ನಾವು ಚೆನ್ನಾಗಿ ಮಾತಾಡಿಸ್ಲೇಬೇಕು. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ಈ ತಂತ್ರವನ್ನು ಮಾಡ್ಕೊಳ್ಳಿ. ಏನು ತಂತ್ರನ? ನಾನು ಹೇಳೋ ತಂತ್ರವನ್ನು ಮಾಡಿ, ಜೊತೆಗೆ ಸಂಕಲ್ಪವನ್ನು ಮಾಡ್ತು ಅಂದರೆ ನಿಮಗೆ ಸಂಪೂರ್ಣ ಫಲ. ಆ ಸಂಕಲ್ಪ ಹೆಂಗೆ ಮಾಡೋದು? ನನ್ನ ಕೈಲಿ ಮಾಡಿಸಿ, ನಾನು ಮಾಡ್ತೀನಿ. ನಾನು ಇಲ್ಲಿ ಇದನ್ನು ಮಾಡ್ತೀನಿ, ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಎಲ್ಲರದು ಬರೆದು, ನಮ್ಮದೇ ಒಂದು ಟೀಮ್ ಇದೆ, ಅದೆಲ್ಲ ಅವ್ರದ್ದು ಹೆಸರೆಲ್ಲ ಬರ್ಕೊಂಡು ಸಂಕಲ್ಪವನ್ನು ಮಾಡ್ತೀವಿ. ಇದು ಸತ್ಯ ತಿಳ್ಕೊಳ್ಳಿ. ಇದಕ್ಕೋಸ್ಕರ ಎಲ್ಲರೂ ಕಮೆಂಟ್ ಮಾಡಿ ಕಳಿಸಿ. ನವರಾತ್ರಿ ಸಮಯ, ಸಂಕಲ್ಪದ ಸಮಯ ತುಂಬ ಅದ್ಭುತ ಮಾಡಿ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣ ಇದೆ. ನವೆಂಬರ್ ತಿಂಗಳಲ್ಲಿ ಆಧ್ಯಾತ್ಮ ಪಯಣಕ್ಕೆ ಹೊರಡ್ತಾ ಇದ್ದೀವಿ. ಅದು ಕೇರಳ ಪ್ರವಾಸಕ್ಕೆ. ಈ ಕೇರಳ ಪ್ರವಾಸ ಅಂತಂದರೆ ಅದ್ಭುತ, ದೇವರ ನಾಡು ಅಂತ ಕರಿತೀವಿ. ಯಾಕಂದ್ರೆ ಪ್ರಕೃತಿ ಸೌಂದರ್ಯ. ಇದರಲ್ಲಿ ನಾವು ಅನಂತ ಪದ್ಮನಾಭ, ಯಾರೇ ಶ್ರೀಮಂತರಾಗಬೇಕು ಅಂತ ಸಂಕಲ್ಪ ಮಾಡಿರ್ತೀವಿ ಅವರೆಲ್ಲ ಬರ್ತಾರೆ.
ಮತ್ತು ಅಲ್ಲಿ ಸಿಗೋಷ್ಟು ತೃಪ್ತಿಗಿಂತನೂ ಜಾಸ್ತಿ ಒಡವೆಗಳು ಚಿನ್ನ ಸಿಕ್ಕಿದೆ ಅಂತ ಹೇಳ್ತಾರೆ. ಮತ್ತು ಗುರುವಾಯೂರು ಮತ್ತು ಈ ಶ್ರೀಕೃಷ್ಣನ ದೇವಸ್ಥಾನ ಅದ್ಭುತವಾದಂಥ ಒಂದು ದೇವಸ್ಥಾನ. ಜೊತೆಗೆ ಇನ್ನೊಂದೇನು ಅಂತಂದರೆ ಅಲ್ಲಿ ವಿಷ್ಣುಮಾಯೆ ಟೆಂಪಲ್ಲು, ಮತ್ತು ಅಲ್ಲಿ ಒಂದು ದೊಡ್ಡದು ಒಂದು ಜಟಾಯುದು ಒಂದು ಪ್ಲೇಸ್ ಇದೆ. ಅಲ್ಲಿ ಇದ್ರ ಮೇಲೆ ಹೋಗೋದು, ಟ್ರಾಲಿಯಲ್ಲಿ ಹೋಗುವಂಥದ್ದು ಬೆಟ್ಟದ ಮೇಲೆ ಇರುತ್ತೆ ಅದೊಂದು. ಮತ್ತು ಅಲ್ಲೇ ಒಂದು ಸಮುದ್ರ, ಮತ್ತು ಅಲ್ಲೇ ಒಂದು ತುಂಬ ಒಂದು ಈ ಒಂದು ವಿಶೇಷತೆ ಏನು ಅಂತ ಅಂದರೆ ಈ ಒಂದು ಇದರಲ್ಲಿ ಮತ್ತು ಚೋಟಾಣಿ ಕೆರೆ, ಇಲ್ಲಿ ಮಾಟ ಮಂತ್ರ ಹೋಮಾಚಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ರೆ ಮಾಟ ಮಂತ್ರ ಹೋಮಾಚಾರ ಅಲ್ಲೇ ಇಳಿದೋಗ್ಬಿಡುತ್ತೆ. ಆ ಥರದ್ದೊಂದು ಇದು ನಾವು ಸ್ವತಃ ನಾವೇ ಜೊತೆಲಿದ್ದು ಹಿಂಗೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಮತ್ತು ಸ್ನ್ಯಾಕ್ಸು ಎಲ್ಲ ನಮ್ಮ ಕಡೆಯಿಂದನೇ ಇರುತ್ತೆ. ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸಿ. ಜೊತೆಗೆ ನಾವೇ ನಿಂತ್ಕೊಂಡು ನಾವೇ ಇಲ್ಲಿ ಮಂತ್ರ ಹೇಳಿಕೊಡು, ನಾವೇ ಇಲ್ಲಿ ತಂತ್ರವನ್ನು ಮಾಡಿಸ್ತೀವಿ, ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ. ಒಂದೊಂದು ದೇವ್ರ ದರ್ಶನ ಮಾಡ್ತಂದ್ರೆ ಒಂದೊಂದು ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಬರುತ್ತೆ. ಅಂಥ ಒಂದು ಸೌಭಾಗ್ಯ ನಿಮಗೆಲ್ಲ ಸಿಗ್ತದೆ. ಯಾಕಂದರೆ ಗುರುಗಳ ಜೊತೆ ಹೋಗುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೇರಳ ಪ್ರವಾಸ ಆದಷ್ಟು ಬೇಗ ನೀವು ಬುಕ್ ಮಾಡ್ಕೊಳ್ಳಿ. ಫಸ್ಟು ಯಾರು ರಿಜಿಸ್ಟ್ರ್ ಮಾಡ್ತಾರೋ ಅವ್ರಿಗೆ ವಿಶೇಷವಾದಂತಹ ಒಂದು ಯಂತ್ರವನ್ನು ಕೊಡಲಾಗುತ್ತದೆ. ಅದು ಫಸ್ಟು ಒಂದು 10 ಜನಕ್ಕೆ ನಾವು ವಿಶೇಷವಾದಂಥ ಒಂದು ಯಂತ್ರ, ಇಷ್ಟಾರ್ಥ ಸಿದ್ಧಿ ಯಂತ್ರವನ್ನು ಉಚಿತವಾಗಿ ಕೊಡ್ತೀವಿ. ಆಮೇಲೆ ಯಾಕಂದರೆ ಎಲ್ಲರೂ ಆಫರ್ ಬಿಡಿ ಆಯಿತು ಬಿಡೋಣ, ಒಳ್ಳೆಯದಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅವ್ರು ರಿಜಿಸ್ಟ್ರ್ ಮಾಡ್ತಿದ್ದಂಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ಆಧ್ಯಾತ್ಮ, ಖುಷಿ, ಸಂತೋಷ, ಭಜನೆ ಮತ್ತು ಕರ್ಮ ಕಳೆಯುವಂಥ ಒಂದು ಅದ್ಭುತವಾದಂಥ ಒಂದು ಕ್ಷಣಗಳನ್ನು ನೀವು ನಮ್ಮ ಜೊತೆ ಕಳೀತಾ ಹೋಗ್ತೀರಾ. ಕರ್ಮಗಳನ್ನು ಕಳ್ಕೊತೀರಾ. ಖುಷಿ, ಸಂತೋಷ, ಆನಂದ, ನೆಮ್ಮದಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ನಾನು ಕೆಲವೊಂದರ ವಸ್ತುಗಳನ್ನು ಕೊಟ್ಟಲ್ಲಿ ಪೂಜೆ ಮಾಡಿಸ್ತಂತ ಹಂಗೆ ನಿಮ್ಮ ನೆಗೆಟಿವ್ ಎನರ್ಜಿ ಹಂಗೆ ಸರ್ರ ಅಂತ ಇಳಿದೋಗ್ಬಿಡ್ತದೆ. ಅಂಥ ಒಂದು ಅದ್ಭುತವಾದಂಥ ಒಂದು ದಿನ ಮತ್ತು ಕ್ಷಣವನ್ನು ಕಳೆಯುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ. ಗೊತ್ತಲ್ಲ, ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ. ಇನ್ನು ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ನಮ್ಮದೇ ಒಂದು ಟ್ರಸ್ಟ್ ವತಿಯಿಂದ ಆಗಿರುವಂಥದ್ದು. ಈ ಒಂದು ತುಂಬ ಜನ ನಮ್ಮ ಒಂದು ಆಶ್ರಮಕ್ಕೆ ಬಂದು ಗುರುಗಳೇ ಮದುವೆ ಆಗ್ತಾಯಿಲ್ಲ ನಮ್ಮ ಮಗಳಿಗೆ, ಗುರುಗಳೇ ನಮ್ಮ ಮಗನಿಗೆ ಮದುವೆ ಆಗ್ತಾಯಿಲ್ಲ, ಯಾವ್ದಾದ್ರು ಹುಡುಗ ಇದ್ದರೆ ಹೇಳಿ, ಯಾವ್ದಾದ್ರು ಹುಡುಗಿ ಇದ್ದರೆ ಹೇಳಿ, ನಿಮ್ಗೆ ಯಾವ್ದಾದ್ರು ಬಂದು ಅಂತ ಹೇಳಿ ನಾವೊಂದು ಅದ್ಭುತವಂತ ಒಂದು ವೇದಿಕೆಯನ್ನು ಮಾಡಿದ್ದೀವಿ. ಇದರಲ್ಲಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ವೆಬ್ಸೈಟು ಇದೆ, ಆ್ಯಪ್ ಕೂಡ ಇದೆ. ಮತ್ತು ಹೆಚ್ಚಿನ ಮಾಹಿತಿಗೆ ನಮಗೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದೇ ಒಂದು ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ಈ ಒಂದು ವೇದಿಕೆಯಲ್ಲಿ ನೀವು ಹುಡುಕೊಳ್ಳಿ. ಎಷ್ಟೊಂದು ಜನ ಬರ್ತಾಯಿದ್ದೀನಿ. ಈಗ ಆಲ್ರೆಡಿ ನಮ್ಮ ವೇದಿಕೆಯಿಂದ 40 ಮದುವೆಗಳಾಗಿದ್ದಾವೆ. ಇನ್ನೂ ಎಷ್ಟೊಂದು ಜನ ಸೆಟ್ ಮಾಡ್ಕೋತಾ ಇದ್ದಾರೆ. ಶಾಸ್ತ್ರೋಕ್ತವಾಗಿ ಬರುವಂಥದ್ದು ಇದೆಲ್ಲ ಸಾಲಾವಳಿ ನಾನೇ ನೋಡಿಕೊಡುವಂಥದ್ದು. ಸಾಲಾವಳಿ ಬಂತು ಅಂತಂದರೆ ಮದುವೆ ಸೆಟ್ಟಾಗಿರುತ್ತೆ. ಮತ್ತು ಸಮಾವೇಶಗಳು ಮಾಡ್ತಾಯಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ. ಅಲ್ಲಿ ಎಷ್ಟೊಂದು ಜನ ಹುಡುಗ ಹುಡುಗಿ ಬಂದು ಅವರು ತಮ್ಮ ಒಂದು ಪ್ರೊಫೈಲು ಮತ್ತು ಎಲ್ಲ ಹೇಳ್ಕೋತಾರೆ, ಅವ್ರ ಅಪ್ಪ ಅಮ್ಮಂದೆಲ್ಲ ಬರ್ತಾರೆ. ಅಲ್ಲೇ ನೋಡ್ಬೋದು, ಅಲ್ಲೇ ಸೆಟ್ ಮಾಡ್ಕೋಬೋದು. ಇಲ್ಲಾಂತ ಇನ್ನೊಂದು ಹುಡುಗ ಅಥವಾ ಇನ್ನೊಂದು ಹುಡುಗಿನ ನೋಡ್ಬೋದು. ಯಾಕಂದರೆ ಯಾರ ಮನೆಗೂ ಯಾರಿಗೂ ಹೋಗಂಗಿಲ್ಲ. ಈಗ ಯಾವುದೋ ಒಂದು ಹುಡುಗ ಬಂತು ಸೆಟ್ ಆಗಿಲ್ವಂತೆ, ಅಥವಾ ಯಾವುದೋ ಹುಡುಗಿ ನೋಡೋಕ್ಕೆ ಸೆಟ್ ಆಗಿಲ್ವಂತೆ ಅನ್ನೋದಕ್ಕಿಂತ ನಮ್ಮ ಆಶ್ರಮದಲ್ಲೇ ಬಂದುಬಿಡ್ತು ಅಂತಂದರೆ ಎಷ್ಟೊಂದು ಜನಕ್ಕೆ ಸೆಟ್ ಆಗುತ್ತೆ. ಸೆಟ್ ಆಗಿಲ್ಲ ಅಂತಂದರೆ ಇನ್ನೊಂದನ್ನು ನೋಡ್ಬೋದು. ಎಲ್ಲೂ ಒಬ್ಬರು ಮನೆಗೆ ಹೋಗಿ ಒಂದು ಕಾಫಿನೂ ಕುಡಿಯೋಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಸೆಟ್ ಆದರೆ ಸಂತೋಷ, ಇಲ್ಲ ಆಗಿಲ್ಲ ಅಂತಂದರೆ ಪರವಾಗಿಲ್ಲ. ಈ ರೀತಿ ಒಂದು ನಡ್ಕೊಂಡು ಹೋಗ್ತಾ ಬರುತ್ತೆ. ಅದಕ್ಕೋಸ್ಕರ ಅಂಥ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿಯನ್ನು ಈಗ ಆಲ್ರೆಡಿ ನಡೀತಾ ಇದೆ. ತುಂಬ ಅನುಕೂಲ. ಯಾರಿಗೆ ಇತ್ತು ಅಂದರೆ ನಿಮ್ಮ ಫೋಟೋ ಮತ್ತು ಬಯೋಡೇಟಾವನ್ನು ಕಳಿಸಿ ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಮ್ಮದೇ ಒಂದು ಬಾಳ ಸಂಗಾತಿಯನ್ನು ನೀವು, ನಿಮ್ಮದೇ ಸಮುದಾಯ ನಿಮ್ಮ ಬಾಳ ಸಂಗಾತಿಯನ್ನು ಹುಡ್ಕೊಳ್ಬೋದು. ಗೊತ್ತಿಲ್ಲ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.